ಸಿನಿಮಾ ಅಂದರೆ ಅದೊಂಥರ ಮಜಾ ಅನ್ನಿಸುವಂಥ ಒಂದು ರಂಗ. ಅಲ್ಲಿರುವ ಕೆಲವು ಸ್ಟಾರ್ಸ್ಗಳ ಚಿತ್ರಗಳಿಗಿಂತ ಅವರ ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚು ಚರ್ಚೆ ಆಗ್ತಾ ಇರ್ತದೆ. ಸೊ ಅಂಥ ವೈಯಕ್ತಿಕ ವಿಚಾರಗಳೇ ಸಾಕಷ್ಟು ಚರ್ಚೆಗೆ ಒಳಪಡ್ತವೆ. ಸಾಕಷ್ಟು ಜನ ಆ ಬಗ್ಗೆನೇ ಮಾತಾಡ್ತಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಇರಲಿ ಅಥವಾ ತೆಲುಗಿನ ಸ್ಟಾರ್ ನಟ ಪ್ರಭಾಸ್ ಇರಲಿ, ಇವರಿಬ್ಬರು ಸುದ್ದಿ ಒಂದಿಷ್ಟು ಜಾಸ್ತಿನೇ ಇರುತ್ತೆ. ಅವರು ಯಾರೊಂದಿಗೋ ಡೇಟ್ ಮಾಡ್ತಾರೆ ಅಥವಾ ಅವ್ರ ಮದುವೆ ಯಾವಾಗ, ಈ ಥರದ ಪ್ರಶ್ನೆಗಳು ಸಾಕಷ್ಟು ಗಿರಿಕಿ ಹೊಡಿತಲೇ ಇರ್ತವೆ. ಇವರ ಜೊತೆಗೆ ಈಗ ನ್ಯಾಷನಲ್ ಕ್ರಶ್ ಅಂತ ಅನಿಸ್ಕೊಂಡಿರ್ತಕ್ಕಂಥ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ತೆಲುಗಿನ ನಟ ವಿಜಯ್ ದೇವರಕೊಂಡ ಅವರ ಸುದ್ದಿ ಕೂಡ ಮುಂಚೂಣಿಯಲ್ಲಿದೆ. ಹಲವು ನಟ ನಟಿಯರು ಕೂಡ ಡೇಟಿಂಗ್ ವಿಚಾರದಲ್ಲಿ ಸುದ್ದಿ ಆದರೆ, ಇನ್ನು ಕೆಲವು ಸೆಲೆಬ್ರಿಟಿಗಳು ಡೇಟಿಂಗ್ ವಿಷಯಕ್ಕೆ ಸದ್ದು ಮಾಡ್ತಾ ಇರ್ತಾರೆ. ಇನ್ನು ಸದ್ಯಕ್ಕೆ ಭಾರಿ ಸುದ್ದಿಯಲ್ಲಿರ್ತಕ್ಕಂಥವ್ರು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅಂತಲೇ ಹೇಳ್ಬೋದು. ಇವರಿಬ್ಬರು ಡೇಟಿಂಗ್ ವಿಚಾರಕ್ಕೆ ಆಗಾಗ ಸುದ್ದಿ ಆಗ್ತಾ ಇದ್ದಾರೆ ಅನ್ನೋದು ಒಂದು ಸುದ್ದಿ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇವರಿಬ್ಬರು ಕೂಡ ಡೇಟಿಂಗ್ನಲ್ಲಿದ್ದಾರೆ. ಇವರಿಬ್ಬರು ಕೂಡ ಆದಷ್ಟು ಬೇಗ ಮದುವೆ ಆಗ್ತಾರೆ ಎಂಬ ನಿಜವಾದ ಸುದ್ದಿಯೋ ಅಥವಾ ಗಾಸಿಪ್ಪೋ ಆಗಾಗ ಹರಿದಾಡ್ತಲೇ ಇರ್ತದೆ. ಸದ್ಯ ಈವರೆಗೆ ಇವರಿಬ್ಬರು ಕೂಡ ಡೇಟಿಂಗ್ ಮಾಡ್ತಾ ಇರುವಂಥ ವಿಷಯವನ್ನು ಎಲ್ಲೂ ಕೂಡ ಅವರು ಬಹಿರಂಗ ಪಡಿಸಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಡೇಟಿಂಗ್ ಮಾಡ್ತಾ ಇರ್ತಕ್ಕಂಥ ವಿಷಯವನ್ನು ರಶ್ಮಿಕಾ ಒಪ್ಪಿಕೊಂಡಿದ್ದಾರಾ ಅನ್ನೋ ಒಂದು ಪ್ರಶ್ನೆ, ಒಂದು ಸುದ್ದಿ ಈಗ ಎಲ್ಲ ಕಡೆ ಓಡ್ತಾ ಇದೆ. ಅದೇ ಈ ಹೊತ್ತಿನ ಸುದ್ದಿ. ಸಿನಿಮಾ ಮಂದಿ ಏನೇ ಮಾಡಿದರೂ ಕೂಡ ಅದು ಸುದ್ದಿ ಆಗುತ್ತೆ. ಅವರು ನಿಂತರೂ ಸುದ್ದಿ ಅಥವಾ ಕುಂತರೂ ಸುದ್ದಿ. ಹೊಸ ಕಾರ್ ತೊಗೊಂಡ್ರು, ಬೈಕ್ ತೊಗೊಂಡ್ರು ಅಥವಾ ಹೊಸ ಡ್ರೆಸ್ ಹಾಕಿದ್ರು, ಏನೇ ಮಾಡಿದರೂ ಅದು ಸುದ್ದಿ ಆಗ್ತಾನೇ ಇರುತ್ತೆ ಬಿಡಿ. ಈಗ ವಿಷಯ ಏನು ಅಂತಂದರೆ, ಡೇಟಿಂಗ್ ಮತ್ತು ಮದುವೆ ಅನ್ನೋ ಸುದ್ದಿ ಇದೆಯಲ್ಲ, ಅದು ಈ ಎರಡು ಸುದ್ದಿಗಳು ಹರಿದಾಡಿದ್ರಂತೂ ಕೂಡ ಅದು ಸೆನ್ಸೇಷನಲ್ ನ್ಯೂಸ್ ಅಂತೂ ಆಗುತ್ತೆ. ಈಗ ರಶ್ಮಿಕಾ ಮಂದಣ್ಣ ಕೂಡ ಅಂಥದ್ದೊಂದು ಸುದ್ದಿಗೆ ಕಾರಣ ಆಗಿದ್ದಾರೆ ಅನ್ನೋದು ವಿಶೇಷ. ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಸಂದರ್ಶನ ನೀಡಿದರು. ಆ ವೇಳೆ ಅವರು ಪುರುಷನ ಯಾವ ಗುಣ ಅವರನ್ನು ಆಕರ್ಷಿಸುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗಿತ್ತು. ಅದಕ್ಕೆ ಉತ್ತರಿಸುವಂತಹ ಸಂದರ್ಭದಲ್ಲಿ ತಾನು ರಿಲೇಷನ್ಶಿಪ್ನಲ್ಲಿ ಇದ್ದೀನಿ ಅನ್ನೋ ವಿಷಯವನ್ನು ಅವರು ಒಂದು ರೀತಿ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ತಾನು ಯಾರೊಂದಿಗೆ ರಿಲೇಷನ್ಶಿಪ್ನಲ್ಲಿ ಇದ್ದೀನಿ ಅನ್ನೋದನ್ನು ಮಾತ್ರ ಅವರು ಹೇಳಿಲ್ಲ. ಅಪ್ಪಿತಪ್ಪಿ ಕೂಡ ಅವರು ನಟ ವಿಜಯ್ ದೇವರಕೊಂಡ ಅವರ ಹೆಸರನ್ನು ಕೂಡ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾದ ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ಅವರಿಗೆ ಯಾವ ಸ್ಥಳದಲ್ಲಿ ನೀವು ಖುಷಿಯಾಗಿರ್ತೀರಿ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಸೊ ಆ ಪ್ರಶ್ನೆಗೆ ರಶ್ಮಿಕಾ ಅವರು, ಮನೆಯೇ ನನ್ನ ಹ್ಯಾಪಿ ಪ್ಲೇಸು, ಯಶಸ್ಸು ಬರುತ್ತೆ ಹೋಗುತ್ತೆ, ಆದರೆ ನನ್ನ ಮನೆ ಯಾವಾಗಲೂ ಕೂಡ ಇರುತ್ತೆ, ಆಗ ಅಂತರವನ್ನು ಕಾಯ್ದುಕೊಂಡು ನಾನು ಕೆಲಸ ಮಾಡ್ತೀನಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತನ್ನ ರಿಲೇಷನ್ಶಿಪ್ ಬಗ್ಗೆ ಕೂಡ ಒಂದು ಸಣ್ಣ ಸುಳಿವನ್ನು ನೀಡಿದ್ದಾರೆ. ನನಗೆ ಅದೆಷ್ಟೇ ಪ್ರೀತಿ ಖ್ಯಾತಿ ಸಿಕ್ಕರೂ ಕೂಡ ನಾನು ಕೇವಲ ಒಬ್ಬ ಮಗಳು, ಒಬ್ಬ ಸಹೋದರಿ, ಕೇವಲ ಒಬ್ಬ ಸಂಗಾತಿ ಮಾತ್ರ. ಆ ಖಾಸಗಿ ಜೀವನಕ್ಕೆ ನಾನು ಹೆಚ್ಚು ಗೌರವ ಕೊಡ್ತೀನಿ. ಸದ್ಯ ನಾನು ಈ ಎರಡೂ ಪ್ರಪಂಚವನ್ನು ತುಂಬ ಎಂಜಾಯ್ ಮಾಡ್ತೀನಿ. ಆದರೆ ನಾನು ಹೇಗೆಂದರೆ ನನ್ನ ಈ ಜೀವನದಿಂದ ವೈಯಕ್ತಿಕ ಜೀವನವನ್ನು ಕಾಪಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಪುರುಷನ ಯಾವ ಗುಣಗಳು ನಿಮ್ಮನ್ನು ಹೆಚ್ಚು ಆಕರ್ಷಿಸ್ತವೆ ಅನ್ನೋ ಒಂದು ಪ್ರಶ್ನೆಗೆ ರಶ್ಮಿಕಾ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ಕಣ್ಣುಗಳು ಒಬ್ಬ ವ್ಯಕ್ತಿಯ ಆತ್ಮದ ಕಿಟಕಿ ಇದ್ದಂತೆ. ನಾನು ಅದನ್ನು ನಂಬ್ತೀನಿ. ನಾನು ಯಾವಾಗಲೂ ನಗ್ತಾ ಇರ್ತೀನಿ. ಈ ಕಾರಣಕ್ಕೆ ನಾನು ನಗು ಮುಖವಿರುವ ಜನರ ಕಡೆಗೆ ಹೆಚ್ಚು ಆಕರ್ಷಿತ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಮಾತಿನಲ್ಲಿ ಏನೋ ಒಂದು ರೀತಿ ಒಬ್ಬ ಪುರುಷನೊಂದಿಗೆ ನಾನು ಜೊತೆಗಿದ್ದೇನೆ, ಪುರುಷನ ಜೊತೆ ಇದ್ದೀನಿ ಅನ್ನೋ ಅರ್ಥದಲ್ಲೇ ಅವರು ಮಾತಾಡಿದ್ದಾರೆ. ಆದರೆ ಯಾವ ಪುರುಷ ಅನ್ನೋದು ಮಾತ್ರ ಹೇಳಿಲ್ಲ. ವಿಜಯ ದೇವರಕೊಂಡ ಬಗ್ಗೆ ಕೂಡ ಅಪ್ಪಿತಪ್ಪಿ ಕೂಡ ಹೇಳಿಲ್ಲ. ಕೆಲವು ದಿನಗಳ ಹಿಂದಷ್ಟೇ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಸಾಕಷ್ಟು ಫೋಟೋಗಳು ವೈರಲ್ ಆಗ್ತಾಯಿದ್ದು, ಇಬ್ಬರ ಜೊತೆಗಿರೋಂಥದ್ದು. ಇತ್ತೀಚೆಗೆ ವಿಜಯ್ ದೇವರಕೊಂಡ ಕೂಡ ಅಷ್ಟೇ ಡೇಟಿಂಗ್ ಮಾಡ್ತಾ ಇರೋ ವಿಷಯವನ್ನು ಕೂಡ ಒಪ್ಕೊಂಡಿದ್ರು. ಹೇಗೆ ಅಂದರೆ, ನನಗೀಗ 35 ವರ್ಷ, ನಾನಿನ್ನೂ ಸಿಂಗಲ್ ಆಗಿದ್ದೀನಿ ಅಂತ ನಿಮಗೆ ಅನಿಸ್ತಾ ಇದೆಯಾ ಅನ್ನೋ ಮೂಲಕ ಮಾರ್ಮಿಕವಾಗಿ ನಾನು ಒಬ್ಬರ ಜೊತೆ ನಾನು ಡೇಟಿಂಗ್ ಮಾಡ್ತಿದ್ದೀನಿ ಅನ್ನೋ ರೀತಿಯಾಗಿ ಅವರು ಹೇಳ್ಕೊಂಡಿದ್ರು. ಅದೇನೇ ಇರಲಿ, ಯಾವ ನಟ ನಟಿ ಆಗಲಿ ನೇರವಾಗಿ ಎಲ್ಲವನ್ನು ಹೇಳ್ಕೊಳ್ಳೋದಿಲ್ಲ. ಆದರೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇವರಿಬ್ಬರ ಮಧ್ಯೆ ಏನೋ ಇದೆ ಎಂಬ ಮಾತು ಇದ್ದೇ ಇತ್ತು. ಇದಕ್ಕೆ ಪೂರಕ ಎಂಬಂತೆ ಅವರಿಬ್ಬರು ಆಗಾಗ ಒಟ್ಟಿಗೆ ಕಾಣಿಸ್ಕೊಳ್ತಾನೆ ಇದ್ದರು. ಅದು ಕೂಡ ಅವರಿಬ್ಬರ ಡೇಟಿಂಗಿಗೆ ಸಾಕ್ಷಿ ಆಗ್ತಾ ಇತ್ತು.
ಆದರೂ ಇವರಿಬ್ಬರು ಪರಸ್ಪರ ಭೇಟಿ ಆಗ್ತಾ ಇದ್ದಾರೆ, ಇಬ್ಬರು ಸೇರಿ ಮಾತಾಡ್ತಾರೆ, ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅಂಥೇಳಿ ಹೇಳ್ತಾನೆ ಇದ್ದರು. ಆದರೆ ಡೇಟಿಂಗ್ ವಿಚಾರ ಮಾತ್ರ ಇವರಿಬ್ಬರು ಎಲ್ಲೂ ಕೂಡ ಹಂಚ್ಕೊಂಡಿರಲಿಲ್ಲ. ಅಂತಹ ಸುದ್ದಿ ಹರಿದಾಡಿದರೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೂಡ ಅವರು ಇಬ್ಬರು ಎಲ್ಲೂ ಕೂಡ ನೀಡಿರಲಿಲ್ಲ. ಚಿತ್ರರಂಗದಲ್ಲಿ ಬೇಡಿಕೆ ಇಟ್ಕೊಂಡಂಥ ಈ ಇಬ್ಬರು ನಟಿ ಇಬ್ಬರು ಕೂಡ ಇದ್ದಾರೆ. ಹಾಗೆ ನೋಡಿದ್ರೆ ರಶ್ಮಿಕಾ ಸದ್ಯಕ್ಕೆ ಸಾಕಷ್ಟು ಬೇಡಿಕೆ ಇರ್ತಕ್ಕಂಥ ನಟಿ. ಬಾಲಿವುಡ್ ಅಂಗಳದಲ್ಲಂತೂ ಸಿಕ್ಕಾಪಟ್ಟೆ ಬ್ಯುಸಿ. ಆ ಬ್ಯುಸಿ ನಡುವೆ ಕೂಡ ಡೇಟಿಂಗ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಅದೇನೇ ಇದ್ದರೂ ಕೂಡ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಅಲ್ಲಿಯವರೆಗೂ ಈ ಅಂತ್ಯ ಕಂತಿಯ ಗಾಸಿಪ್ ಸುದ್ದಿಗಳಿಗೇನ ಕಮ್ಮಿ ಇರೋದಿಲ್ಲ.